ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ನಿನ್ನೆ ತೋರಿಸಿದೆ ನಾನು ಮಾವಿನಕಾಯಿ ಕೊಯ್ದಿದ್ದು, ಒಂದು ಬುಟ್ಟಿಯಾಗುವಷ್ಟು ಮಾವಿನಕಾಯಿ ಕೊಯ್ದಿದ್ವಿ. ಹಾಗೆ ಮಾವಿನಕಾಯಿ ಕೊಯ್ದಾಯ್ತಲ್ಲ, ಮತ್ತು ಇನ್ನು ಟೈಮ್ ಇದೆ. ಮತ್ತು ಹಲಸಿನ ಮರ ಉಂಟು ಅಲ್ಲಿ, ಹಲಸಿನಕಾಯಿಯೂ ಹಾಗೆ ತುಂಬ ಆಗಿದೆ. ತುಂಬ ಸಲ ಆಯಿತು ನಾವು ಕೊಯ್ದು ಹಣ್ಣು ಮಾಡಿ ತಿಂದಿದ್ದು. ಮತ್ತು ಇವಾಗ ಮಾವಿನಕಾಯಿಗೂ ಕೊಯ್ದಾಯ್ತಲ್ಲ, ಮತ್ತು ಹಲಸಿನ ಹಣ್ಣು ಒಂದು ಕೊಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಹಲಸಿನಕಾಯಿನೂ ಕೊಯ್ಕೊಂಡು ಬರುವಂಥ ಹಲಸಿನಕಾಯಿ ಕೊಯ್ಲಿಕ್ಕೆ ಹೋಗ್ತಾ ಇದ್ವಿ. ಇದು ಸಹ ಹಾಗೆ ನಮ್ಮ ಮನೆ ತೋಟದ ಒಳಗಡೆ ಇಲ್ಲ, ಇದು ಹೊರಗಡೆ ಗದ್ದೆಯಲ್ಲಿ ಉಂಟು. ಇದು ಎಷ್ಟು ವರ್ಷದ ಹಳೆ ಮರ ಅಂದರೆ ನಾನು ಹುಟ್ಟಿದಾಗ್ಲಿಂದ ಇದ್ದೆ, ನನ್ನ ಅಮ್ಮ ಹುಟ್ಟಿದಾಗಲೂ ಸಹ ಇದೆ. ಇದು ಅಷ್ಟೊಂದು ಹಳೆ ಮರ. ಇದು ಟೇಸ್ಟ್ ಸಹ ಹಾಗೆ ಬಕ್ಕೆ ಹಲಸಿನ ಹಣ್ಣಿದು. ಇದು ಆದರೆ ತುಂಬ ಆಗುತ್ತೆ, ಮರ ತುಂಬ ಆಗುತ್ತೆ. ಎಲ್ಲರೂ ಸಹ ಹಲಸಿನಕಾಯಿ ಉಂಟಲ್ಲ, ತುಂಬ ಊರು ತಿರುಗಿದೆ. ಬೊಂಬೆ, ಬೆಂಗಳೂರು, ಮತ್ತು ಈ ನಮ್ಮದು ಮನೆ ಹತ್ತತ್ರ ಮನೆ ಉಂಟಲ್ಲ, ಅವ್ರ ರಿಲೇಟಿವ್ ಎಲ್ಲರೂ ಸಹ ತಗೊಂಡು ಹೋಗಿದ್ದಾರೆ. ಅಷ್ಟೊಂದು ಟೇಸ್ಟ್ ಆಗಿದೆ ಇದು. ಈ ಹಲಸಿನ ಹಣ್ಣು ಒಂದು ಸಲ ತಿಂದರೆ ಮತ್ತೆ ಇನ್ನೊಂದು ಸಲ ಇದ್ದರೆ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಅಷ್ಟೊಂದು ರುಚಿಯಾಗಿದೆ ಈ ಹಲಸಿನ ಹಣ್ಣು ಮಾತ್ರ. ಕಾಯು ಹಾಗೆ ತುಂಬ ಆಗುತ್ತೆ. ಇದು ಹಲಸಿನಕಾಯಿ ಉಂಟಲ್ಲ, ಈ ರೀತಿ ಕೊಯ್ದರೆ ಆಗ ಅದು ಬಿದ್ದು ನೆಲದ ಮೇಲೆ ಬಿದ್ದು ಹಾಳಾಗುತ್ತೆ, ಹಣ್ಣಾಗೋದಿಲ್ಲ. ಇದು ಹಲಸಿನಕಾಯಿ ಕೊಯ್ಯೋದು ಹೇಗಂದರೆ, ಮರ ಹತ್ಕೊಂಡು ಬಳ್ಳಿ ತಗೊಂಡು ಆ ಹಲಸಿನಕಾಯಿಗೆ ಬಳ್ಳಿ ಹಾಕಿ ಇನ್ನೊಬ್ಬರು ಕೆಳಗಡೆಯಿಂದ ಬಳ್ಳಿ ಹಿಡ್ಕೊಂಡು ನಿಂತ್ಕೊಂಡಿರಬೇಕು. ಆ ಹಲಸಿನಕಾಯಿ ಕಡಿದ ನಂತರ ನಿಧಾನವಾಗಿ ಕೆಳಗೆ ಇಳಿಸ್ಬೇಕು. ಅದು ಆ ರೀತಿ ಕೊಯ್ಯೋದು ಹೇಗೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಮತ್ತು ಮನೆಯಲ್ಲಿ ಯಾರಾದರೂ ಇದ್ದರೆ ಅಡ್ಡಿಲ್ಲ, ಮರ ಹತ್ತಿ ಕೊಯ್ಯಲಿಕ್ಕೆ. ನಮಗೆಲ್ಲ ಮರ ಹತ್ತಲಿಕ್ಕೆ ಆಗೋದಿಲ್ಲಲ್ಲ, ಏಣಿ ಹತ್ಕೊಂಡು ಕೊಯ್ಯಬೋದು, ಆದರೆ ಅಭ್ಯಾಸ ಇಲ್ಲ ನಮಗೆಲ್ಲ ಹಾಗೆಲ್ಲ ಕೊಯ್ದು. ಹಾಗಾಗಿ ಕೊಕ್ಕೆಯಲ್ಲಿ ಕೊಯ್ತಿದ್ದೆ. ಎಷ್ಟು ಒಳ್ಳೇದು ಸಿಗುತ್ತೋ, ಎಷ್ಟು ಅಂದರೆ ಕೊಳೆದು ಹೋಗುತ್ತೋ ಗೊತ್ತಿಲ್ಲ, ಸಿಗ್ದಷ್ಟು ಸಿಕ್ತಂತ. ಮತ್ತು ಉಳಿದ್ರೆ ನಮ್ಮನೆ ದನ ಉಂಟಲ್ಲ, ಹಲಸಿನ ಹಣ್ಣು ಅಂದರೆ ಅವಕ್ಕೆ ತುಂಬ ಇಷ್ಟ. ಇವಾಗ ಬೈರ್ ಹಾಕ್ತೀವಲ್ಲ, ಹಲಸಿನ ಹಣ್ಣು ಕೊಯ್ಸಿ ಹಾಕಿದರೆ ತುಂಬ ಇಷ್ಟಪಟ್ಟು ತಿಂತವೆ. ನಮಗೆ ಬೇಕಾದಷ್ಟು ನಾವು ತಿನ್ನೋದು, ಮತ್ತು ಉಳಿದು ದನಕ್ಕಾದರೂ ಆಗುತ್ತಲ್ಲ ಅಂತ ಕೊಯ್ಕೊಂಡು ಹೋಗ್ತಾ ಇದ್ವಿ. ಇವಾಗ ನಾನು ಕೊಯ್ದಿದ್ರಲ್ಲಿ ತುಂಬ ಕೊಯ್ದಿದೆ. ಅಂದರೆ ಅಲ್ಲಿ ಒಂದು 2 ಮನೆಯವ್ರು ಹೇಳಿದ್ದಾರೆ, ನಂಗೊಂದು ಹಲಸಿನಕಾಯಿ ಕೊಯ್ದಾಗ ಕೊಡಿ ಅಂತ. ಒಂದು ಕೊಡಲಿಕ್ಕೆ ಅಮ್ಮ ತಗೊಂಡು ಹೋಗ್ತಾ ಇದ್ದಾಳೆ ಒಂದು ಮನೆಗೆ, ಮತ್ತು ಇನ್ನೊಂದು ಮನೆ ನಮ್ಮ ಎದುರುಗಡೆ ಇರೋದ್ರಿಂದ ಮನೆ ತಗೊಂಡೋಗಿ ಅಲ್ಲಿ ಕೊಡಬೇಕು. ನಮಗೆಲ್ಲ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ ಇದು ಹಲಸಿನ ಹಣ್ಣು ತಿಂದು ತಿಂದು ಬೋರ್ ಆಗುತ್ತೆ. ಇವಾಗ ಮುಸ್ಲಿಮ್ ಎಲ್ಲ ಉಂಟು ನೋಡಿ, ಅವರೆಲ್ಲ ನಮ್ಮ ಕಡೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಹಲಸಿನ ಹಣ್ಣು ಮಾವಿನ ಹಣ್ಣು ಮರ ಎಲ್ಲ ಉಂಟು ನೋಡಿ, ಅದು ಇಂತಿಷ್ಟು ಒಂದು 2,000 3,000 ಅಂತ ವಹಿಸ್ಕೊಳ್ಳೋದಂದರೆ ಹಲಸಿನಕಾಯಿ ಬೆಳೆದಂಗೆ ಅವರು ಕೊಯ್ಕೊಂಡು ಹೋಗ್ತಾರೆ. ಒಂದು ವರ್ಷಕ್ಕೆ ನಮಗೆ 2-3 ಸಾವಿರ ಕೊಟ್ಟು ಹೋಗ್ತಾರೆ. ಮತ್ತು ನಮಗೆ ಅವ್ರು ಕೊಯ್ಯುವಾಗ ನಮಗೆ ಬೇಕಾದರೂ ಸಹ ನಾವು 1-2 ಕಾಯಿ ಕೊಡಿ ಅಂತ ತಗೊಳ್ಬಹುದು. ಅವರಿಗೆಲ್ಲ ತುಂಬ ಇಷ್ಟ ಹಲಸಿನ ಹಣ್ಣು ಮಾವಿನ ಹಣ್ಣು. ಆದರೆ ನಾವು ವಹಿಸಿ ಕೊಟ್ಟಿದ್ರೆ ನಮಗೊಂದು 10,000 ಆಗ್ತಾ ಇತ್ತೇನೋ, ಅಂದರೆ ಅಷ್ಟೊಂದು ಕಾಯಿ ಬಿಟ್ಟಿದೆ. ಮತ್ತು ಟೇಸ್ಟ್ ಸಹ ಹಾಗೆ ಇದೆ ಅಲ್ಲ, ಒಂದು 10,000 ಕಮ್ಮಿ ಇಲ್ಲ ಅಷ್ಟು ಆಗುತ್ತೇನೋ, ನೋಡಬೇಕು ಬರುವ ವರ್ಷ ವಹಿಸಿ ಕೊಡ್ಲಿಕ್ಕೆ ಆಗುತ್ತಾ ಅಂತ. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಎಲ್ಲ ಬಿದ್ದು ಕೊಳೆತು ಹೋಗುತ್ತೆ ಮತ್ತು ಹಾಳಾಗಿ ಹೋಗುತ್ತೆ. ಅದ್ರ ಬದಲು ಅವರು ಸ್ವಲ್ಪ ದುಡ್ಡಾದರೂ ಸಿಗುತ್ತಲ್ಲ ಅವ್ರು ತಗೊಂಡು ಹೋದರೆ. ಮತ್ತು ಇಲ್ಲೊಂದು ಕಾಯಿ ನೋಡಿ, ಇವಾಗ ನಾನು ಕೊಕ್ಕೆಯಲ್ಲಿ ಕೊಯ್ದೆ ನೋಡಿ, ಅದು ಮೇಲೆ ಹೈಟ್ ಇತ್ತಲ್ಲ, ಕೆಳಗೆ ಬೀಳುವಾಗ ಈ ರೀತಿ ಒಡೆದು ಹೋಗಿದೆ. ಈ ರೀತಿ ಒಡೆದು ಹೋದರೆ ಏನಾಗುತ್ತೆ ಅಂದರೆ, ಅದು ಅರ್ಧ ಕೊಳೆತು ಹೋಗುತ್ತೆ, ಅರ್ಧ ಹಣ್ಣಾಗುತ್ತೆ. ಯಾವ ಸೈಡ್ ಬಿದ್ದು ಒಡೆದಿದೆ ನೋಡಿ, ಆ ಸೈಡ್ ಎಲ್ಲ ಕೊಳೆತು ಹೋಗುತ್ತೆ. ಇಲ್ಲೊಂದು ನೋಡ್ತಾ ಇರ್ಬೋದು, 2 ದನ ನೋಡಿ ಫೈಟಿಂಗ್ ಮಾಡ್ತಾ ಇದೆ. ಇಲ್ಲಿ 2 ಮತ್ತು ಆ ಕಡೆ 2. ಇದೆಲ್ಲ ಗುಡ್ಡ, ಅಂದರೆ ಮನೆಯಲ್ಲಿ ಸಾಕಿರೋದಲ್ಲ, ಸಾಕಿರ್ತಾರೆ ಸ್ಟಾರ್ಟಿಂಗ್ ಚಿಕ್ಕ ಚಿಕ್ಕ ಕರು ಇರುವಾಗ. ಆಮೇಲೆ ದೊಡ್ಡದಾದ್ಮೇಲೆ ಕೆಲವರು ಮನೆಗೆ ಸೇರಿಸ್ಕೊಳ್ಳಲ್ಲ, ಬಿಟ್ಟು ಬಿಡ್ತಾರೆ. ಇನ್ನು ಕೆಲವು ಮನೆಗೆ ಹೋಗಲ್ಲ, ಇಲ್ಲಿ ಹೊರಗಡೆ ಎಲ್ಲ ಮೆಂದ್ಕೊಂಡು ಅಲ್ಲೇ ಇರ್ತವೆ. ಇವು ದೊಡ್ಡದಾಗಿ ಊರ ಮೇಲೆ ತಿರುಗ್ತಾ ಇರ್ತವೆ. ಇವು ಅಂತಲ್ಲ, ರಾತ್ರಿಗೆ ಎಷ್ಟು ಬೇಲಿ ಮಾಡಿದ್ರು ಸಾಲ, ಬೇಲಿ ಹಾರ್ಕೊಂಡು ಎಷ್ಟೇ ದರೆ ಇದ್ರೂ ಅದನ್ನೆಲ್ಲ ಹಾರ್ಕೊಂಡು ಮನೆಗೆ ಬರ್ತವೆ. ಒಂದು ಮಂಕರ್ಕಿ ಆಗುವಷ್ಟು ಹಲಸಿನಕಾಯಿ ಕೊಯ್ದ್ವಿ ಇಲ್ಲಿ. ಇದನ್ನ ನೋಡಿ, ಒಂದೊಂದನ್ನ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಮೇಣ ಅರ್ತಾ ಇರೋದ್ರಿಂದ, ಹಣ್ಣಾದರೆ ಮೇಣ ಅರ್ತದಿಲ್ಲ, ಕಾಯಲ್ಲ, ಹಾಗಾಗಿ ಮೇಣ ಅರ್ತತೆ, ಮೈ ತುಂಬ ರಾಡಿ ಆಗುತ್ತೆ ಇದು. ಹಾಗಾಗಿ ಈ ರೀತಿ ಮಂಕರ್ಕಿಯಲ್ಲಿ ಒಂದಿಷ್ಟು ತಗೊಂಡು ಹೋದರೆ ಪರವಾಗಿಲ್ಲ. ಮತ್ತು ತಲೆ ಮೇಲೆಲ್ಲ ಒಂದೊಂದು ಕಾಯಿನ ಹೊತ್ಕೊಂಡು ಹೋದರೆ ಮೈ ತುಂಬ ಮೇಣ ಆಗುತ್ತೆ. ಆ ಮೇಣ ತೆಗಿಲಿಕ್ಕೆ ನಮ್ಗೆ ಅರ್ಧ ಲೀಟ್ರ್ ಎಣ್ಣೆ ಬೇಕಾಗುತ್ತೆ. ಅಮ್ಮ ಒಂದಿಷ್ಟು ಮಂಕರ್ಕಿಯಲ್ಲಿ ತಗೊಂಡು ಹೋದರು, ಮತ್ತು ನಾನು 1-2 ಕಾಯಿ ತಗೊಂಡು ಹೋದೆ. ಮತ್ತು ಪಕ್ಕದ ಮನೆಗೆ 1 ಕಾಯಿ ಕೊಟ್ಟರು ಆಲ್ರೆಡಿ. ಇಲ್ಲಿ ಪಾಲಾಗ್ತಾ ಇದ್ವಿ ನೋಡಿ, ಅಂದರೆ ಒಡೆದ ಕಾಯಿ ಉಂಟಲ್ಲ, ಅದನ್ನು ಪಲ್ಯ ಮಾಡುವ ಅಂತ. ನಮ್ಮ ಕಡೆ ಎಲ್ಲ ಪಲ್ಯ ಅಂತ ಮಾಡ್ತಾರೆ, ಹಲಸಿನಕಾಯಿ ಪಲ್ಯ. ಮೊದಲೆಲ್ಲ ತುಂಬ ಮಾಡ್ತಾಯಿದ್ರು, ಆದರೆ ಇವಾಗ ಕಮ್ಮಿ, ಅಷ್ಟೆಲ್ಲ ಮಾಡೋದಿಲ್ಲ. ಹೆಂಗೂ ಒಡೆದಿತ್ತಲ್ಲ, ಮತ್ತು ಅದು ಹಣ್ಣಾಗಿದ್ರೆ ಕೊಳೆದು ಹೋಗುತ್ತಲ್ಲ, ಅದನ್ನು ಪಲ್ಯ ಮಾಡುವ ಅಂತ ಸೈಡಲ್ಲಿ ಇಟ್ಟಿದ್ವಿ. ಮತ್ತು ಅಕ್ಕದ ಪಕ್ಕದ ಮನೆಗೆ ಕೊಡಲಿಕ್ಕೆ ಅಂತ ಮತ್ತೆ ಅಲ್ಲಿ ಸೈಡಲ್ಲಿ ಇಟ್ಟಿದ್ವಿ. ಉಳಿದೆಲ್ಲ ಇಲ್ಲಿ ಅಮ್ಮ ಇಡ್ತಾ ಇದ್ದಾರೆ. ಇದು ಸೌದಿ ಕೂಡದ್ದು ರೂಮ್ ಆಯಿತಾ. ಇಲ್ಲಿ ದನ ಎಲ್ಲ ಹೋಗೋದಿಲ್ಲಲ್ಲ, ಹಾಗೆ ದನ ಎಲ್ಲ ತಿರುಗು ಪ್ಲೇಸಲ್ಲಿ ಇಟ್ಟರೆ ಅವು ಕಾಯಿನೇ ತಿಂದು ತಿಂದು ಹಾಕ್ತವೆ. ಹಾಗಾಗಿ ಇಲ್ಲಿ ಕೂಡಿಟ್ಟದು. ಮತ್ತು ಇದು ಬಂದಾಗಿರೋದ್ರಿಂದ ಡೋರು ಬೇಗ ಹಣ್ಣಾಗುತ್ತೆ ಸೆಕೆಗೆ. ಹಾಗಾಗಿ ಇದು ಎಲ್ಲ ಒಂದೇ ಸಲ ಹಣ್ಣಾದರೆ ತುಂಬ ವೇಸ್ಟ್ ಆಗುತ್ತೆ. ಸುಮ್ಮನೆ ಒಂದು ದಿನಕ್ಕೆ ಒಂದೊಂದು ಹಣ್ಣಾದರೆ ಯೂಸ್ ಆಗುತ್ತೆ ನಮಗೆ, ಒಂದಿನ ತಿಂತಾ ಇರ್ಬೋದು. ಎಲ್ಲ ಒಂದೇ ಸಲ ಹಣ್ಣಾದರೆ ಕಷ್ಟ.
ಹಲಸಿನ ಹಣ್ಣಿನ ಹಪ್ಪಳ, ಹಲಸಿನ ಹಣ್ಣಿನ ಚಿಪ್ಸ್ ಎಲ್ಲ ಮಾಡಲಿಕ್ಕೆ ಎಷ್ಟು ತುಂಬ ಯೂಸ್ ಆಗುತ್ತೆ. ಮೊದಲೆಲ್ಲ ಈ ರೀತಿ ಹಲಸಿನಕಾಯಿ ವೇಸ್ಟ್ ಆಗ್ಲಿಕ್ಕೆ ಬಿಡ್ತಾನೆ ಇರಲಿಲ್ಲ. ಒಂದು ಹಲಸಿನಕಾಯಿ ಸಿಕ್ಕಿದ್ರೆ ಸಾಕು, ಹಲಸಿನ ಹಣ್ಣು ಪಲ್ಯ, ಹಲಸಿನ ಹಣ್ಣಿಂದ ಏನು ಹಪ್ಪಳ ಉಂಟು ನೋಡಿ, ಅದನ್ನ ಮಾಡ್ತಾ ಇದ್ರು. ಮೊದಲು ನಮ್ಮ ಮನೆಯಲ್ಲೂ ಹಾಗೆ ತುಂಬ ಹಪ್ಪಳ ಮಾಡ್ತಾ ಇದ್ರು. ಈಗ ಇಲ್ಲ ಹಪ್ಪಳ ಮಾಡೋದು.